ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೇಸಿಗೆಯಲ್ಲಿ ದೇಹಕ್ಕೆ ತಂಪಾಗಿರುವಂತಹ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಆರೋಗ್ಯಕರವಾದ ಪಾನೀಯ ರಾಗಿ ಹಾಲು. ಬನ್ನಿ ಇದನ್ನೀಗ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು 3 ಗ್ಲಾಸ್ನಷ್ಟು ರಾಗಿ ಹಾಲು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸುಮಾರು 6 ಟೀ ಚಮಚದಷ್ಟು ರಾಗಿಯನ್ನ ಚೆನ್ನಾಗಿ 1-2 ಸರ್ತಿ ತೊಳೆದು ನೀರಿನಲ್ಲಿ ನೆನೆ ಹಾಕಿಡಬೇಕು. ಇದನ್ನ ನೀವು ಬೆಳಿಗ್ಗೆ ಮಾಡೋದಾದ್ರೆ ರಾತ್ರಿನೇ ನೀರಿನಲ್ಲಿ ನೆನೆ ಹಾಕಿ ಅಥವಾ ಒಂದು 6 ಗಂಟೆಗಳ ಕಾಲ ನೆನೆ ಹಾಕಿ. ನಂತರ ಅದರ ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ರಾಗಿಯಲ್ಲಿ ಕಲ್ಲು ಮಣ್ಣು ಯಾವುದೂ ಇರಬಾರ್ದು. ಅಕಸ್ಮಾತ್ ಕಲ್ಲು ಮಣ್ಣು ಇದ್ರೆ ಅದು ನೆನೆಯುವಾಗ ಅದರ ತಳಭಾಗದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅದನ್ನ ಸೋಸ್ಕೊಂಡು ಹಾಕಿ. ನಂತರ ಇದಕ್ಕೆ 3 ಟೀ ಚಮಚದಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಈ ತೆಂಗಿನಕಾಯಿ ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಕದೆ ಹಾಗೇನೆ ಕೂಡ ಮಾಡ್ಕೋಬಹುದು. ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ಆನಂತರ ಇಲ್ಲಿ ನಾನು ಸ್ವಲ್ಪ ಐಸ್ ಕ್ಯೂಬ್ಗಳನ್ನು ಹಾಕ್ತಾ ಇದ್ದೀನಿ. ನೀವು ಕೇವಲ ನೀರು ಹಾಕಿ ಕೂಡ ರುಬ್ಕೋಬಹುದು. ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿ ನಾನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೊಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸಿ ಇದನ್ನ ತೆಳ್ಳಗೆ ಮಾಡ್ಕೋಬೇಕು. ಈಗ ಈ ರಾಗಿ ಹಾಲನ್ನು ಮಾತ್ರ ನಾವು ಸೋಸ್ಕೊಳ್ಬೇಕು. ಅದರಲ್ಲಿರುವಂತಹ ರಾಗಿ ಸಿಪ್ಪೆ ಅಂದ್ರೆ ಚರಟವನ್ನ ಎಲ್ಲ ತೆಗಿಬೇಕು. ಇದನ್ನ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಕೂಡ ಸೋಸ್ಕೊಳ್ಬಹುದು. 2 ಸರ್ತಿ ಇದಕ್ಕೆ ನೀರು ಹಾಕಿ ಇದನ್ನ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡಾದ್ಮೇಲೆ ನಿಮಗೆ ಅದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನಂತರ ಸ್ವಲ್ಪ ಐಸ್ ಕ್ಯೂಬ್ಗಳನ್ನು ಹಾಕ್ತಾ ಇದ್ದೀನಿ. ಆನಂತರ ಸಿಹಿಗೆ ಒಂದು ಸ್ವಲ್ಪ ಬೆಲ್ಲ ಒಂದು 4 ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲ ಹಾಕೊಳ್ಳಿ. ಆನಂತರ ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಬೆಲ್ಲ ಹಾಕಿದ ಮೇಲೆ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಎಷ್ಟು ನಿಮಗೆ ರುಚಿಗೆ ಬೇಕು ಗೊತ್ತಾಗುತ್ತೆ ನಮಗೆ ಆ ಒಂದು ಟೇಸ್ಟ್. ನೀವು ಉಪ್ಪು ಹಾಕಲಿಲ್ಲ ಅಂದರೆ ರುಚಿ ಇರಲ್ಲ. ನಾನೊಂದು 2 ಚಿಟಿಕೆಯಷ್ಟು ಇದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕದೆ ಹಾಗೇನೆ ಮಾಡಿದರೆ ಒಂಥರ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಬೆಲ್ಲ ಹಾಕೋದು ಬೇಡ ಅಂದರೆ ಕೇವಲ ಉಪ್ಪು ಹಾಕಿ ಕೂಡ ನೀವು ಕುಡಿಬಹುದು. ಆದರೆ ಬೆಲ್ಲ ಹಾಕಿದರೆ ಇನ್ನೂ ಕೂಡ ಒಂದು ಸ್ವಲ್ಪ ಜ್ಯೂಸ್ ಥರ ತುಂಬಾ ರುಚಿಯಾಗಿರುತ್ತೆ. ರಾಗಿ ಹಾಲು ರೆಡಿಯಾಗಿದೆ. ಇದನ್ನ ಮಂಗಳೂರು ಕಡೆ ಎಲ್ಲ ಡೈಲಿ ಮಾಡಿಕೊಂಡು ಕುಡಿತಾರೆ ಬೇಸಿಗೆ ಟೈಮಲ್ಲಿ. ಡೈಲಿ ಕುಡಿದ್ರೂ ಇದು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೇದೇ ಇದು. ಬೇಸಿಗೆಯಲ್ಲಂತೂ ತುಂಬಾ ದೇಹಕ್ಕೆ ತಂಪಾಗಿರುತ್ತೆ. ಹಾಗೇನೆ ತುಂಬಾ ಹಸಿವಾಗಿದ್ದಾಗ ಊಟ ಸೇರಲ್ಲ ಅಂತ ಅಂದ್ಕೊಂಡಾಗ ಇದನ್ನ 1 ಗ್ಲಾಸ್ ಕುಡಿದ್ರೆ ಹೊಟ್ಟೆ ಕೂಡ ಫುಲ್ ಆಗುತ್ತೆ. ನಿಮಗೆ ಗೊತ್ತೇ ಇರುವ ಹಾಗೆ ರಾಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬೇಸಿಗೆಯಲ್ಲಿ ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯಕರ ಪಾನೀಯವನ್ನ ಕುಡಿಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.